ಪ್ರಾಪರ್ಟೀಸ್ ನಂಜನಗೂಡಿಂದ ಬೀರೇಶ್ ಮಾತಾಡ್ತಾ ಇರೋದು. ನೋಡಿ, ಇದು ಗುಂಡ್ಲುಪೇಟೆ ರಿಜಿಸ್ಟರ್ ಆದಂಗೆ ಒಂದು ಜಾಗ ಬಂದಿದೆ, ತೋರಿಸ್ತೀನಿ ನೋಡಿ. ಅಂದರೆ ಗುಂಡ್ಲುಪೇಟೆ ಸಿಟಿಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇದೇ ಜಾಗ ಈ ಉರುಳಿ ಆಗಿದಾರಲ್ಲ, ಇದೇ ಜಾಗ 2 ಎಕರೆ 13 ಗುಂಟೆ ಬರುತ್ತೆ. ಇದು ಅಂದರೆ ನಾರ್ತ್ ಈಸ್ಟು ಉದ್ದ ಬರುತ್ತೆ, ಉತ್ತರ ದಕ್ಷಿಣ ಕಡಿಮೆ ಬರುತ್ತೆ. ನೋಡಿ, ರೆಡ್ ಸಾಯಿಲು. ಆಮೇಲೆ ಈ ಜಾಗ ಬಂದು ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇಗೆ ಎಕ್ಸಾಕ್ಟ್ಲಿ ಒಂದು 300 ಮೀಟ್ರ್ ಆಗುತ್ತೆ. ನೋಡಿ, ಅಲ್ಲೊಂದು ಹೈವೇ ಕಾಣಿಸ್ತಿದೆ, ಅದೇ ಹೈವೇಯಿಂದ ಹತ್ತಿರದಲ್ಲಿದೆ. ಸೂಪರ್ ಜಾಗ. ಅಂದರೆ ಇದು 1 ಎಕರೆ 1 ಗುಂಟೆ 1 ದಾಟಿಸಿ, 1 ಎಕರೆ 2 ಗುಂಟೆ 1 ದಾಟಿಸಿ, ಇನ್ನೊಂದು 10 ಗುಂಟೆ 1 ದಾಟಿಸಿ. ಸೂಪರಾಗಿದೆ ಸರ್, ಜಾಗ ಮಾತ್ರ ಅದ್ಭುತವಾಗಿದೆ. ನೋಡಿ, ಇದೇ ವಿಲೇಜು. ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕಂತೂ ಒಳ್ಳೆ ಸೂಪರ್ ಜಾಗ. ಫಾರ್ಮ್ ಹೌಸ್ಗಂತೂ ಒಳ್ಳೆ ಸೂಪರ್ ಜಾಗ ಬರುತ್ತೆ. ಇದು ರೆಡ್ ಸಾಯಿಲು, ಜನರಲ್ ಕ್ಯಾಟಗಿರಿ. ಒಂದು ಟೋಟಲು 2 ಎಕರೆ 13 ಗುಂಟೆಗೆ 70 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಜನರಲ್ ಕ್ಯಾಟಗಿರಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ರೆಡ್ ಸಾಯಿಲು ನೋಡಿ, ಈ ಕಡೆ ಎಲ್ಲ ಕಲ್ಟಿವೇಷನ್ ಮಾಡಿದೆ, ಇದು ಉರುಳಿ ಹಾಕಿದ್ದಾರೆ. ಸೂಪರ್ ಜಾಗ. ಇದು ಗುಂಡ್ಲುಪೇಟೆ ಸಿಟಿಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ನಗರ ಟು ಗುಂಡ್ಲುಪೇಟೆ NH ರೋಡ್ಗೆ ಕೇವಲ ಒಂದು 300 ಮೀಟ್ರ್ ಅಂತರ ಬರುತ್ತೆ. ಸೂಪರ್ ಜಾಗ, ಜನರಲ್ ಕ್ಯಾಟಗಿರಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. 70 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂದರೆ ಟೋಟಲ್ ಉಂಡೆ ವ್ಯಾಪಾರ 2 ಎಕರೆ 13 ಗುಂಟೆ ಉಂಡೆ ವ್ಯಾಪಾರ 70 ಲಕ್ಷ. ನೋಡಿ ಸರ್, ಥ್ಯಾಂಕ್ ಯು ಫಾರ್ ವಾಚ್. ಕೋಳಿ ಫಾರಮ್ ಮಾಡ್ಕೋಬೋದು ಬೇಕಾದ್ರೆ, ಒಳ್ಳೆ ಸೂಪರ್ ಕೋಳಿ ಫಾರ್ಮ್ ಮಾಡ್ಬೋದು. ಅಂದರೆ ಪೂರ್ವ ಪಶ್ಚಿಮ ಉದ್ದ ಜಾಸ್ತಿ ಬರುತ್ತೆ, ಲೆಂತ್ ಬರುತ್ತೆ. ನೋಡಿ ಸರ್.